ನಾವು ಟಿವಿ ನೋಡೋಕೆ ಹೆದರ್ತಿರ್ತೀವಿ, ಯಾವಾಗ ನಮ್ಮ ಮೇಲೆ ಬೀಳ್ತಾರೋ ಯಾವಾಗ ಬೈತಾರೋ ಅಂತ ನಮಗೆ ಹೆದರಿಕೆ ಆಗ್ತಿರ್ತದೆ. ಅವರು ಯಾರನ್ನೂ ಕೂಡ 22-23 ನಿಮಿಷಗಳ ಕಾಲ ಸತತವಾಗಿ ಬಹುಶಃ ಅವರ ಜೀವಮಾನದಲ್ಲಿ ಯಾರನ್ನೂ ಹೋಗಲಿಲ್ಲ ಸರ್, ನಿಮ್ಮೊಬ್ಬರನ್ನು ಮಾತ್ರ ಹೋಗಿರೋದು ಸರ್. ಒಂದು ಸಣ್ಣ ಕುಟುಂಬ ಕೆಲಸನೂ ಕೂಡ ಮಾಡಲಿಲ್ಲ. ಪ್ರತಿಯೊಂದು ಮಾತಲ್ಲೂ ಕೂಡ ಬಹಳ ಪ್ರೀತಿಯ ಅಭಿಮಾನದಿಂದ ನಿಮ್ಮ ಬಗ್ಗೆ ಮಾತಾಡಿದರೆ ಬಹುಶಃ ನೀವೇ ಕರ್ನಾಟಕದಲ್ಲಿ ಅತ್ಯಂತ ಧನ್ಯ ವ್ಯಕ್ತಿ ಅಂತ ಹೇಳಿದ್ರೆ ಬಯಸ್ತೇನೆ. ಅವ್ರ ಬಾಯಿಂದ ಒಳ್ಳೆ ಮಾತುಗಳನ್ನ, ಅಂದ್ರೆ ಒಳ್ಳೆ ಮಾತು ಆಡಲ್ಲ ಅಂತಲ್ಲ, ಆದ್ರೆ ರಂಗಣ್ಣನ ಟಿವಿಯಲ್ಲಿ ನೋಡಿದ್ರೆ ಯಾರ ಮೇಲೆ ಹರಿ ಆಯ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ಕೂಡ ಬಹಳ ತೀಕ್ಷ್ಣವಾದ ಟೀಕೆಗೆ ಅತ್ಯಂತ ಸಭ್ಯವಾದ ಭಾಷೆಯಲ್ಲಿ ಮಾಡುವಂಥವ್ರು ರಂಗಣ್ಣ ಸರ್. ಅವರು ನಿಮ್ಮ ಬಗ್ಗೆ 22-23 ನಿಮಿಷಗಳ ಕಾಲ ಸತತವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಮಾತಾಡಿದ್ದಾರೆ ಅಂತಂದ್ರೆ ನಾನು ನಿಮ್ಮ ಬಗ್ಗೆ ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ. ಸತೀಶ್ ಗೌಡರು ಪ್ರಾರಂಭದಲ್ಲಿ ಮಾತನಾಡ್ತಾ ನಿಮ್ಮ ಹಿನ್ನೆಲೆ, ನೀವು ಬೆಳೆದು ಬಂದಿದ್ದು ಭಾಗ್ಯ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾಗಿ ಚೂಟಕ್ಕಾಗಿ ನಾನು ಒಂದು ಸಣ್ಣ ಒಂದು ಸ್ಟೋರಿ ಹೇಳಲಿಕ್ಕೆ ಬಯಸ್ತೀನಿ ಸರ್. ಇಲ್ಲಿ ಬಹಳ ಜನ ಕಷ್ಟದ ಹಿನ್ನೆಲೆಯಿಂದ ಬಂದಿರುವಂಥದ್ದು. ನೀವೆಲ್ಲ ಬಹುಶಃ ಟೋನಿ ಮಾರಿಸನ್ ಕೇಳಿರ್ತೀರಿ. ಟೋನಿ ಮಾರಿಸನ್ ಅಮೆರಿಕದ ಒಂದು ಬ್ಲಾಕ್ ರೈಟರ್. ಆಕೆಗೆ 1992 ಅಲ್ಲಿ ನೊಬೆಲ್ 92 ನೊಬೆಲ್ ಫಾರ್ ಲಿಟರೇಚರ್ ಬರುತ್ತೆ. ಆಗ ಆ ನೊಬೆಲ್ ಫಾರ್ ಲಿಟರೇಚರ್ ಕೊಡಬೇಕಾದ್ರೆ, ನೊಬೆಲ್ ಪಾರಿತೋಷಿಕವನ್ನು ಕೊಡಬೇಕಾದ್ರೆ ಒಂದು 10 ನಿಮಿಷದ ಸ್ಪೀಚ್ ಅನ್ನ, ಆಕ್ಸೆಪ್ಟೆನ್ಸ್ ಸ್ಪೀಚ್ ಅಂತ ಮಾಡಲಿಕ್ಕೆ ಅಂತೇಳಿ ಅವ್ರಿಗೆ ಅವಕಾಶ ಕೊಡ್ತಾರೆ. ಟೋನಿ ಮಾರಿಸನ್ ಅಮೆರಿಕನ್ ಬ್ಲಾಕ್ ಲೇಡಿ. ಆಕೆ ಆಕ್ಸೆಪ್ಟೆನ್ಸ್ ಸ್ಪೀಚ್ ಒಂದು ಸಣ್ಣ ನಿದರ್ಶನ, ಒಂದು ಸಣ್ಣ ಕಥೆಯನ್ನು ಹೇಳ್ತಾಳೆ. ಅಮೆರಿಕನ್ ಒಂದು ರಿಮೋಟ್ ವಿಲೇಜ್, ಒಂದು ದುರ್ಗಮ ಕುಗ್ರಾಮ ಅದು. ಅಲ್ಲಿ ಒಬ್ಬಳು ಹಣ್ಣು ಮುದುಕಿ ಇದ್ದಾಳೆ. ಶಿ ವಾಸ್ ಟೋಟಲಿ ಬ್ಲೈಂಡ್, ಎಲ್ಲೂ ಕಣ್ಣು ಕಾಣಿಸೋದಿಲ್ಲ ಹಾಗೆ. ಆದರೆ ಅಚ್ಚಿ ಬಗ್ಗೆ ಅವರು ಬಂದ್ರೆ ಕೋವಿಡ್ ಟೈಮ್ ಒಳಗಡೆ ಪರದಾಟ ಆಡುವಂಥ ಸಂದರ್ಭದಲ್ಲಿ ನಿಮಗೆ ಜನರ ಬಗ್ಗೆ ಅಂತಃಕರಣ ಇಟ್ಕೊಂಡು ನೀವು ಸ್ಪಂದಿಸುವಂಥ ಮನಸ್ಥಿತಿ ನಿಮ್ಮಂಥವ್ರಿಗೆ ಇರಲಿ ಸರ್. ನೀವು ಪಾಲಿಟಿಕ್ಸ್ಗೆ ಬರ್ಬೇಕು ಸರ್. ಪಾಲಿಟಿಕ್ಸ್ ಅಲ್ಲಿ ನಿಜವಾದ ಬದಲಾವಣೆ ತರೋದಕ್ಕೆ ಸಾಧ್ಯ ಇರುವಂಥ ಕ್ಷೇತ್ರ ಅಂದ್ರೆ ಪಾಲಿಟಿಕ್ಸ್ ಸರ್. ಈ ಪಾಲಿಟಿಕ್ಸ್ ಅಲ್ಲಿ ಅನ್ಪಡ್ಗಳಿಂದ ಎಲ್ಲರೂ ಬರ್ತಾರೆ, ಒಳ್ಳೆಯವರು ಬರಬೇಕು ಸರ್. ನಿಮ್ಮಂಥವ್ರು ಒಳ್ಳೆಯವರು ಬನ್ನಿ ಅಂತ ಹೇಳಿ ನಾನು ಮೈಸೂರಿಗರ ಪರವಾಗಿ ಮತ್ತೊಂದು ಸಾರಿ ನಾನು ನಿಮಗೆ ಮನವಿಯನ್ನು ಮಾಡಿಕೊಳ್ತಾ, ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ತುಂಬಾ ಜನ ಮೈಸೂರಿನ ಗಣ್ಯಾತಿ ಗಣ್ಯರೆಲ್ಲ ಬಂದಿದ್ದೀರಿ. ಇದು ಮೈಸೂರಿನ ಜನ ಮಂಜುನಾಥ್ ಸರ್ ಬಗ್ಗೆ ಇಟ್ಕೊಂಡಿರುವಂತಹ ಪ್ರೀತಿ, ಕಾಳಜಿ ಮತ್ತು ಗೌರವಕ್ಕೆ ದ್ಯೋತಕವಾಗಿದೆ ಅಂತ ಹೇಳ್ತಾ, ಸಾಕಷ್ಟು ಜನ ಮುಂದೆ ನಮ್ಮ ರಂಗಮ್ಮ ಸಾರ್ ಇದ್ದಾರೆ, ಇಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿಯ ಎಲ್ಲ ವಿಸಿಗಳು, ಎಕ್ಸ್ ವಿಸಿಗಳು ಎಲ್ಲರೂ ಕೂಡ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಬಂದು ನಾನು ಮಾತನ್ನು ಮುಗಿಸಿದ ಥ್ಯಾಂಕ್ ಯು. ಸಂಸದರಾದ ಪ್ರತಾಪ್ ಸಿಂಹ ಅವರಿಗೆ ಧನ್ಯವಾದಗಳು. ಒಬ್ಬ ವ್ಯಕ್ತಿಯ